ಒಮ್ಮೆ ಕಾಡಿನ ಅಂಚಿನಲ್ಲಿ ಒಂದು ದೊಡ್ಡ ಮರದಲ್ಲಿ ಕಾಗ ಮತ್ತು ಗುಬ್ಬಚ್ಚಿ ಪಕ್ಕಪಕ್ಕನೆ ಗೂಡನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದರು. ಕಾಗ ಬಹಳ ಚತುರ, ಆದರೆ ಸ್ವಲ್ಪ ಅಹಂಕಾರಿ. ಗುಬ್ಬಚ್ಚಿ ಮುದ್ದು, ಮೃದುವಾದ ಹೃದಯದವಳು. ಮಳೆಗಾಲ ಬರುತ್ತಿದೆ. ಒಂದು ದಿನ ಗುಬ್ಬಚ್ಚಿ ತನ್ನ ಗೂಡನ್ನು ಬಲವಾಗಿ, ಗಟ್ಟಿಯಾಗಿ ಕಟ್ಟಿಕೊಳ್ಳಲು ಕಡ್ಡಿ, ಹುಲ್ಲು, ಕೋಲುಗಳನ್ನು ಸಂಗ್ರಹಿಸುತ್ತಾ ತುಂಬ ಜಾಗ್ರತೆ ವಹಿಸುತ್ತಿತ್ತು. ಕಾಗ ಇದನ್ನು ನೋಡಿ ನಗುತ್ತಾ ಹೇಳಿತು, ಅಯ್ಯೋ ಗುಬ್ಬಕ್ಕೆ, ಇಷ್ಟು ಕಷ್ಟ ಏಕೆ? ಮಳೆ ಬಂದರೆ ಬಂದ ಹಾಗೆ ನೋಡೋಣ. ಗುಬ್ಬಚ್ಚಿ ನಗುತ್ತಾ ಹೇಳಿತು, ಕಾಗಕ್ಕ, ಮುಂಚಿತವಾಗಿ ಸಿದ್ಧತೆ ಇಟ್ಟರೆ ನಷ್ಟವಿಲ್ಲ, ಕೆಲಸ ಮಾಡಿದರೆ ಫಲ ಸಿಗುತ್ತೆ. 10 ದಿನಗಳ ನಂತರ ಮಳೆಗಾಲ ಶುರುವಾಯಿತು. ಮಳೆ ದಿನರೂ ರಾತ್ರಿ ಸುರಿಯತೊಡಗಿತು. ಗುಬ್ಬಚ್ಚಿಯ ಗೂಡು ಗಟ್ಟಿ ಇದ್ದುದರಿಂದ ಆಕೆ ಸುಖವಾಗಿತ್ತು. ಆದರೆ ಕಾಗದ ಗೂಡು ಸಣ್ಣ ಗಾಳಿಗೂ ಬಿದ್ದು ಹೋದರು. ಮಳೆ ಒಳಗೆ ಬರುತ್ತಿತ್ತು. ಕಾಗ ನಡುಗಿ ನಡುಗಿ ಹಾರಾಡಲು ಶುರುಮಾಡಿತು. ಕಾಗಕ್ಕೆ ಪಾಠ. ಕೊನೆಗೆ ಕಾಗ ಗುಬ್ಬಚ್ಚಿಯ ಗೂಡಿನ ಬಳಿ ಹೋಗಿತು. ಗುಬ್ಬಕ್ಕೆ, ನನಗೆ ಶೀತವಾಗಿ ಕಷ್ಟವಾಗಿದ, ಸ್ವಲ್ಪ ಜಾಗ ಕೊಡ್ತೀಯಾ? ಗುಬ್ಬಚ್ಚಿ ಮನಸೋತ್ನಿ ಹೇಳಿತು, ಬಾ ಕಾಗಕ್ಕ, ಮಳೆ ಮುಗಿಯುವವರೆಗೂ ನನ್ನ ಜೊತೆ ಇರು. ಕಾಗ ನಾಚಿಕೆಪಟ್ಟು ಹೇಳಿತು, ಇನ್ಮುಂದೆ ಕೆಲಸವನ್ನು ತಪ್ಪಿಸಲ, ಸಿದ್ಧತೆ ಮುಖ್ಯ ಅನ್ನೋದನ್ನು ಕಲಿತೆ. ಗುಬ್ಬಚ್ಚಿ ನಗುತ್ತ ಹೇಳಿತು, ಯಾವಾಗಲೂ ಸಮಯಕ್ಕೆ ಕೆಲಸ ಮಾಡಿದರೆ ತೊಂದರೆ ಬರೋದಿಲ್ಲ.